ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಅಥವಾ ಪ್ರಾರಂಭಿಸಲಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 2006, 2008, 2012 ಅಥವಾ 2014 ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, 2008ನೇ ಇಸವಿಯಲ್ಲಿ. ಅಂದರೆ NDA ಸರ್ಕಾರ ಕಾರ್ಯರೂಪಕ್ಕೆ ಅಥವಾ ಆಡಳಿತಕ್ಕೆ ಬರುವುದಕ್ಕಿಂತ ಮುಂಚೆ UPA ಸರ್ಕಾರದ ಆಡಳಿತದ ಸಂದರ್ಭದಲ್ಲಿ 2008ನೇ ಇಸವಿಯಲ್ಲಿ ಈ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳ ಸ್ಥಾಪನೆಯನ್ನು ಮಾಡಲಾಗಿತ್ತು. ಮುಖ್ಯವಾಗಿ ಈ ಬ್ರ್ಯಾಂಡೆಡ್ ಔಷಧಿಗಳಿಗೆ ಸಮವಾಗಿರುವಂತಹ ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಹೊಂದಿರುವಂತಹ ಈ ಜೆನೆರಿಕ್ ಔಷಧಗಳನ್ನು ಬಡವರಿಗೆ ಕೈಗೆಟುಕುವಂತಹ ಬೆಲೆಯಲ್ಲಿ ಒದಗಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ಬಡ ಜನರ ಔಟ್ ಆಫ್ ದ ಪಾಕೆಟ್ ಎಕ್ಸ್ಪೆನ್ಸಸ್ಗಳನ್ನು, ಆರೋಗ್ಯ ರಕ್ಷಣೆಯಲ್ಲಿ ಔಟ್ ಆಫ್ ದ ಪಾಕೆಟ್ ಎಕ್ಸ್ಪೆನ್ಸಸ್ಗಳನ್ನು ಅಥವಾ ಜೇಬಿನಿಂದ ಖರ್ಚಾಗುವಂತಹ ಹಣದ ವೆಚ್ಚವನ್ನು ಕಡಿಮೆ ಮಾಡುವಂತಹ ಒಂದು ಉದ್ದೇಶದಿಂದ 2008ನೇ ಇಸವಿಯಲ್ಲಿ ಈ ಜೆನರಿಕ್ ಔಷಧಿಗಳ ವಿತರಣೆ ಮಾಡುವಂತಹ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಸ್ಥಾಪನೆ ಮಾಡಲಾಗಿತ್ತು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತದಲ್ಲಿ ಈ ಲ್ಯಾವೆಂಡರ್ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಲ್ಯಾವೆಂಡರ್ಗಳನ್ನು ಯಾವ ರೀತಿಯಾಗಿ ಲ್ಯಾವೆಂಡರ್ ಹೂವುಗಳನ್ನು ಬೆಳೆಸಲಾಗಿದೆ ಅಂತ. ಸೊ ಈ ಲ್ಯಾವೆಂಡರ್ ಹಬ್ಬವನ್ನು ಆಚರಿಸುವಂತಹ ರಾಜ್ಯ ಅಥವಾ UT ಯಾವುದು ಅಂತ ಗುರುತಿಸಿ. ಆಪ್ಷನ್ 1 ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ಹಿಮಾಚಲ್ ಪ್ರದೇಶ್, ಆಪ್ಷನ್ 4 ಲದಾಖ್ ಅಂತ ನೀಡಲಾಗಿದ್ದು ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಲ್ಯಾವೆಂಡರ್ ಅಂತಂದರೆ ಈ ಸುವಾಸನೆಯುಕ್ತವಾದಂತಹ ಹೂವುಗಳನ್ನು ಬೆಳೆಯುವಂತಹ ಒಂದು ಕೃಷಿಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಸುವಾಸನೆಯುಕ್ತ ಸೆಂಟ್ಸ್ಗಳನ್ನು ಆಗಿರ್ಬೋದು, ಔಷಧಿಗಳನ್ನು ತಯಾರು ಮಾಡುವುದರಲ್ಲಿ ಈ ಲ್ಯಾವೆಂಡರ್ ಹೂವುಗಳನ್ನು ಬಳಸಲಾಗುತ್ತೆ. ಸೊ ಈ ಲ್ಯಾವೆಂಡರ್ ಹಬ್ಬವನ್ನು ಆಚರಿಸುವಂತಹ ರಾಜ್ಯ ಅಥವಾ UT ಯಾವುದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ತಿಳ್ಕೋಣ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಆದಂಥ ಅನೌನ್ಸ್ಮೆಂಟ್. ರಾಶ್ರಮ್ ಇನ್ಸ್ಟಿಟ್ಯೂಟ್ ಧಾರವಾಡನಲ್ಲಿ ಹೊಸ ಫೌಂಡೇಶನ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. KS, PSI, SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೋರ್ಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು ಇತ್ತೀಚೆಗೆ ಕಾಲ್ಫಾರ್ಮ್ ಮಾಡಬೇಕು ಅಂತ ಡಿಸೈಡ್ ಮಾಡಲಾದಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಸ್ಗಳಿಗೂ ಕೂಡ ಸ್ಪೆಷಲ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಈ ಕ್ಲಾಸಸ್ಗಳಲ್ಲಿ ಮುಖ್ಯವಾಗಿ ಫ್ರೀ ಸ್ಟಡಿ ಮಟೀರಿಯಲ್ಸ್ ಆಗಿರ್ಬೋದು, ಟೆಸ್ಟ್ ಸಿರೀಸ್ ಆಗಿರ್ಬೋದು ಅಥವಾ ಮೆಂಟರ್ಶಿಪ್ ಪ್ರೋಗ್ರಾಮ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿದ್ದು ಇದೇ ಮಾರ್ಚ್ 18ನೇ ತಾರೀಕಿನಿಂದ ಈ ಫೌಂಡೇಶನ್ ಕೋರ್ಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಅಭ್ಯರ್ಥಿಗಳು ರಾಶ್ರಮ್ ಇನ್ಸ್ಟಿಟ್ಯೂಟ್ ಸಪ್ತಾಪುರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ನಿಮಗೇನಾದರೂ ಕ್ವೆರೀಸ್ಗಳಿವೆ ಅಂತಂದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ ಸಾಗರ್ ಪರಿಕ್ರಮ ಅನ್ನುವ ಈ ಒಂದು ಯೋಜನೆಯ ಕುರಿತಾದಂತಹ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಿಂದ ಈ ಸಾಗರ್ ಪರಿಕ್ರಮ ಅನ್ನುವ ಹೆಸರಿನ ಪುಸ್ತಕವನ್ನು ಮತ್ತು ವಿಡಿಯೋವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಸಾಗರ್ ಪರಿಕ್ರಮ ಅಂದರೆ ಏನು ಮತ್ತು ಇದರ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಭಾರತದಾದ್ಯಂತ ಈ ಕರಾವಳಿ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೆಸರಿನಲ್ಲೇ ಸೂಚಿಸುವ ಹಾಗೆ ಪರಿಕ್ರಮ, ಸಾಗರ್ ಪರಿಕ್ರಮ ಅಥವಾ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡಲಾಗಿತ್ತು. 2022ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿತ್ತು. ಮೀನುಗಾರರು ಮತ್ತು ಮೀನು ಕೃಷಿ ಮಾಡುವಂತಹ ಜನರು ಮತ್ತು ಈ ಮೀನುಗಾರಿಕೆಯನ್ನು ಅವಲಂಬನೆ
ಹೊಂದಿರುವಂತಹ ಅದರ ಮೇಲೆ ಅವಲಂಬನೆ ಹೊಂದಿರುವಂತಹ ಮಧ್ಯಸ್ಥಗಾರರ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ನಿಟ್ಟಿನಲ್ಲಿ ಈ ಸಮುದ್ರ ಮಾರ್ಗದ ಮೂಲಕ ಅಂದರೆ ಕರಾವಳಿ ರಾಜ್ಯಗಳ ಮತ್ತು ಯೂನಿಯನ್ ಟೆರಿಟರಿಗಳ ಮಾರ್ಗದ ಮೂಲಕ ಸಮುದ್ರದ ಮಾರ್ಗದ ಮೂಲಕ ಒಂದು ಪ್ರಯಾಣವನ್ನು ಬೆಳೆಸಲಾಗಿತ್ತು. ಸೊ ಇದನ್ನು ಸಾಗರ ಪರಿಕ್ರಮ ಅಂತ ನಾವು ಗುರುತಿಸ್ತೇವೆ. ಸಾಗರ್ ಪರಿಕ್ರಮ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ದೇಶದಾದ್ಯಂತ ಈ ಆಹಾರ ಭದ್ರತೆಯನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಸಂಪನ್ಮೂಲಗಳ ಒಂದು ಸುರಕ್ಷಿತವಾದಂತಹ ಬಳಕೆ ಮಾಡುವುದು ಮತ್ತು ಈ ಕರಾವಳಿ ಮೀನುಗಾರರ ಸಮುದಾಯಗಳ ಜೀವನೋಪಾಯವನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತು ಈ ಸಮುದ್ರ ಪರಿಸರ ವ್ಯವಸ್ಥೆಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಕೊಡದಂತೆ ಆರ್ಥಿಕ ಬೆಳವಣಿಗೆಯನ್ನು ಮಾಡುವುದರ ಮೂಲಕ ಒಂದು ಸುಸ್ಥಿರ ಸಮತೋಲನವನ್ನು ಕಾಪಾಡಿಕೊಂಡು ಹೋಗುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಸಾಗರ ಪರಿಕ್ರಮ ಅನ್ನುವ ಈ ಒಂದು ಪ್ರಯಾಣವನ್ನು ಪ್ರಾರಂಭ ಮಾಡಲಾಗಿತ್ತು. 2022 ಮಾರ್ಚ್ ತಿಂಗಳಲ್ಲಿ ಮೊದಲನೇ ಹಂತದ ಸಾಗರ್ ಪರಿಕ್ರಮ ಅನ್ನುವ ಯೋಜನೆಯನ್ನು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಿಂದ ಪ್ರಾರಂಭ ಮಾಡಲಾಗಿತ್ತು. ಮಾರ್ಚ್ 2022ನೇ ತಾರೀಕಿನಿಂದ ಪ್ರಾರಂಭವಾದಂತಹ ಮಾಂಡವಿ ಅನ್ನುವ ಸ್ಥಳದಿಂದ ಪ್ರಾರಂಭವಾಗಿ ಮುಂದೆ 6ನೇ ತಾರೀಕು ಮಾರ್ಚ್ 2022ರವರೆಗೆ ಮೊದಲ ಹಂತದ ಈ ಸಾಗರ್ ಪರಿಕ್ರಮ ಕಾರ್ಯಕ್ರಮವನ್ನು ಗುಜರಾತ್ನ ಪೋರ್ಬಂದರ್ನಲ್ಲಿ ಕೊನೆಗೊಳಿಸಲಾಗಿತ್ತು. ಅಂದರೆ ಈ ಒಂದು ಭಾರತದ ಕರಾವಳಿಯುದ್ದಕ್ಕೂ ಕೂಡ ಒಂದು ಈ ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಸಮುದಾಯದ ಒಗ್ಗಟ್ಟನ್ನು ಪ್ರದರ್ಶಿಸುವಂತಹ ನಿಟ್ಟಿನಲ್ಲಿ ಮತ್ತು ಅವರ ಸಮಸ್ಯೆಗಳನ್ನು ಅರಿತುಕೊಂಡು ಅದನ್ನು ಬಗೆಹರಿಸುವಂತಹ ಒಂದು ಉದ್ದೇಶವನ್ನು ಈ ಸಾಗರ್ ಪರಿಕ್ರಮ ಮೊದಲ ಹಂತ 2022ರಲ್ಲಿ ಹೊಂದಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಕೇಂದ್ರ ಪ್ರಾಯೋಜಿತವಾದಂತಹ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ KCC ಅಂತ. ಸೊ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಈ ವಿವಿಧ ಮೀನುಗಾರಿಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಈ ಮೀನುಗಾರರು ಮತ್ತು ಈ ಮೀನುಗಾರಿಕೆಯನ್ನು ಅವಲಂಬಿಸಿದಂತಹ ಮಧ್ಯಸ್ಥಗಾರರಿಗೆ ಅವರು ಎದುರಿಸ್ತಾ ಇರುವಂತಹ ಸವಾಲುಗಳನ್ನು ಕುರಿತಾದಂತಹ ಒಂದು ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶವನ್ನು ಕೂಡ ಈ ಸಾಗರ್ ಪರಿಕ್ರಮ ಅನ್ನುವ ಒಂದು ಪ್ರಯಾಣ ಹೊಂದಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ ಸಚಿವಾಲಯದ ಮೂಲಕ ಈ ಸಾಗರ್ ಪರಿಕ್ರಮ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಕೇವಲ ಕೃಷಿಯನ್ನು ಅವಲಂಬಿಸಿರುವಂತಹ ರೈತರಿಗೆ ಮಾತ್ರ ನೀಡಲಾಗುವುದಿಲ್ಲ. ಮೀನುಗಾರಿಕೆಯನ್ನು ಅವಲಂಬಿಸಿದಂತಹ ಮೀನುಗಾರ ಸಮುದಾಯಕ್ಕೂ ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಒಂದು ಅವರನ್ನು ಕೂಡ ಈ ಫಲಾನುಭವಿಗಳಾಗಿ ಬೆನಿಫಿಷಿಯರಿಯಾಗಿ ಗುರುತಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಸಾಗರ್ ಪರಿಕ್ರಮ. ಇನ್ನು ಭಾರತ ಮತ್ತು ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂಥ ಫ್ಯಾಕ್ಟ್ಸ್ಗಳು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಭಾರತವು ಸುಮಾರು 7,516 ಕಿಲೋಮೀಟರ್ಗಳಿಗೂ ಹೆಚ್ಚು ಕಡಲ ತೀರದ ಅಥವಾ ಕರಾವಳಿ ರೇಖೆಯನ್ನು ಹೊಂದಿರುವಂತಹ ಒಂದು ದೇಶವಾಗಿದೆ. ಭಾರತದ ಮೇನ್ಲ್ಯಾಂಡ್ ಆಗಿರ್ಬೋದು ಮತ್ತು ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಈ ಎಲ್ಲ ಪ್ರದೇಶಗಳನ್ನು ಒಳಗೊಂಡಂತೆ ಸುಮಾರು 7,500 ಕಿಲೋಮೀಟರ್ಗಳಷ್ಟು ಕೋಸ್ಟಲ್ ಲೈನನ್ನು ಹೊಂದಿದೆ ಅಂತ ನಾವೆಲ್ಲ ಓದಿರ್ತೇವೆ. ಇದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಅದೇ ರೀತಿಯಾಗಿ ಭಾರತದ 9 ಕಡಲ ರಾಜ್ಯಗಳು ಮತ್ತು 4 ಯೂನಿಯನ್ ಟೆರಿಟರೀಸ್ಗಳನ್ನು ಒಳಗೊಂಡಂತೆ 2.8 ಮಿಲಿಯನ್ ಕರಾವಳಿ ಮೀನುಗಾರರಿಗೆ ಜೀವನೋಪಾಯವನ್ನು ಮತ್ತು ಜೀವನೋಪಾಯದ ಲೈವ್ಲಿಹುಡ್ನ ಸಪೋರ್ಟನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ಗಳನ್ನು ಕೈಗೊಳ್ಳಲಾಗುತ್ತೆ. ಜಾಗತಿಕವಾಗಿ ವಿಶ್ವದ 3ನೇ ಅತಿ ದೊಡ್ಡ ಮೀನು ಉತ್ಪಾದಕ ಸ್ಥಾನದಲ್ಲಿ ಭಾರತ ಬರುತ್ತೆ. ಮೊದಲನೇದು ಚೀನಾ, ಎರಡನೇದು ಇಂಡೋನೇಷ್ಯಾ, ಮೂರನೇದು ಭಾರತ. ಸೊ ಚೀನಾ ಮತ್ತು ಇಂಡೋನೇಷ್ಯಾಗಳ ನಂತರ 3ನೇ ಸ್ಥಾನದಲ್ಲಿ ಜಾಗತಿಕವಾಗಿ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಭಾರತ ಬರುತ್ತೆ ಅಂತ 2023ರಲ್ಲಿ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಮೂಲಕ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಭಾರತ 3ನೇ ಸ್ಥಾನದಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಜಾಗತಿಕವಾಗಿ ಈ ಮೀನು ಉತ್ಪಾದನೆಯ 8% ಭಾರತ ಕಾಂಟ್ರಿಬ್ಯೂಟ್ ಮಾಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 8% ಮೀನಿನ ಉತ್ಪಾದನೆಯ ಒಂದು ಶೇಕಡಾವಾರು ಪ್ರಮಾಣವನ್ನು, ಕಾಂಟ್ರಿಬ್ಯೂಷನನ್ನು, ಕೊಡುಗೆಯನ್ನು ಭಾರತ
ನೀಡುತ್ತದೆ ಜಾಗತಿಕವಾಗಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಫಿಶರಿ ಸೆಕ್ಟರ್ ಇನ್ ಇಂಡಿಯಾ. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ 2023-24 ಒಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ನಾವೆಲ್ಲ ಇದನ್ನ ಓದುತ್ತೇವೆ. ನೆನ್ಪಿಟ್ಕೊಳ್ಳಿ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ನೋಟ್ ಮಾಡಿ ಇಟ್ಕೋಬೇಕು. ಇನ್ನು 2023-24 ಈ ವರದಿಯ ಮುಖ್ಯ ಥೀಮ್ ಏನಾಗಿದೆ ಅಂತಂದರೆ ಬ್ರೇಕಿಂಗ್ ದಿ ಗ್ರಿಡ್ ಲಾಕ್. ಇಮೇಜ್ನಲ್ಲಿ ನೋಡ್ಬೋದು, ಬ್ರೇಕಿಂಗ್ ದಿ ಗ್ರಿಡ್ ಲಾಕ್, ರೀಇಮ್ಯಾಜಿನಿಂಗ್ ಕೋಆಪರೇಷನ್ ಇನ್ ಪೋಲಾರೈಸ್ಡ್ ವರ್ಲ್ಡ್. ಅಂದರೆ ಧ್ರುವೀಕರಣವನ್ನು ಹೊಂದಿದಂತಹ ಈ ಜಗತ್ತಿನಲ್ಲಿ ಸಹಕಾರವನ್ನು ಉತ್ತೇಜಿಸುವಂತಹ ಮತ್ತು ಸಹಕಾರದ ಒಂದು ಮರುಕಲ್ಪನೆಯನ್ನು ಮಾಡಿಕೊಳ್ಳುವಂತಹ ಒಂದು ಮುಖ್ಯ ಥೀಮ್ ಆಗಿ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2023-24 ಈ ಒಂದು ಪ್ರಕಟಣೆಯನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಿಂದ ಪಬ್ಲಿಷ್ ಮಾಡಲಾಗಿದೆ. ಸೊ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದ ಒಂದು ಸ್ವಲ್ಪ ಹಿಸ್ಟ್ರಿಯನ್ನು ನೋಡೋದಾದರೆ 1990 ಇಸ್ವಿಯಿಂದ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ ಅನ್ನುವ ಈ ಒಂದು ವರದಿಯನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಿಂದ ಪಬ್ಲಿಷ್ ಮಾಡಲಾಗ್ತಾ ಇತ್ತು. ಸೊ ನಂತರದ ದಿನಗಳಲ್ಲಿ ಅಂದರೆ ಇತ್ತೀಚೆಗೆ ಬಂದಂತಹ ಈ ಒಂದು ವರದಿಯ ಪ್ರಕಾರ 2024 ಈ ಒಂದು ವರದಿಯಲ್ಲಿ ಭಾರತ 193 ರಾಷ್ಟ್ರಗಳ ಪೈಕಿ 134ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದರ ಬಗ್ಗೆ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ನೆಕ್ಸ್ಟ್ ಸ್ಲೈಡ್ನಲ್ಲಿ. ಮುಖ್ಯವಾಗಿ ಈ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮೂಲಕ ಪಬ್ಲಿಷ್ ಮಾಡಲಾಗುವಂತಹ ಈ ಒಂದು ವರದಿಯಲ್ಲಿ 4 ಪ್ರಮುಖವಾದಂತಹ ಇಂಡಿಕೇಟರ್ಸ್ಗಳನ್ನು ಗುರುತಿಸಲಾಗುತ್ತೆ ಮತ್ತು 3 ಪ್ರಮುಖವಾದಂತಹ ಆಯಾಮಗಳನ್ನು ಅಥವಾ ಡೈಮೆನ್ಷನ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಈ ಡೈಮೆನ್ಷನ್ಸ್ಗಳು ಯಾವುವು ಅಂತಂದರೆ, ಮೊದಲನೇದು ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್ ಅಂತಂದರೆ ದೀರ್ಘಾಯುಷ್ಯವನ್ನು ಹೊಂದುವಂತಹ ವಿಷಯದ ಬಗ್ಗೆ ಇದೆ. ಎರಡನೇ ಆಯಾಮ ಯಾವುದು ಅಂತಂದರೆ ನಾಲೆಜ್ ಅಥವಾ ಜ್ಞಾನ. ಮೂರನೇ ವಿಷಯ ಯಾವುದು ಅಂತಂದರೆ ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದರೆ ಒಂದು ಸಾಮಾನ್ಯವಾದಂತಹ ಉತ್ತಮವಾದಂತಹ ಯೋಗ್ಯವಾದಂತಹ ಜೀವನ ಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಈ 3 ಪ್ರಮುಖ ಆಯಾಮಗಳನ್ನು ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಂದಿದೆ ಅಂತ ನಾವು ಗುರುತಿಸಬೇಕು. ಇದನ್ನು ನೋಟ್ ಮಾಡಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಯಾಮ ಅಂದರೆ ಬೇರೆ, ಇಂಡಿಕೇಟರ್ಸ್ಗಳು ಅಂತಂದರೆ 4 ಪ್ರಮುಖವಾದಂಥ ಇಂಡಿಕೇಟರ್ಸ್ಗಳಿವೆ. ಇಂಡಿಕೇಟರ್ಸ್ ಯಾವುವು ಅಂತಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಟ್ ಬರ್ತ್ ಅಂದರೆ ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಎಷ್ಟು ವರ್ಷಗಳ ಜೀವಿತಾವಧಿಯನ್ನು ಹೊಂದಿರ್ತಾನೆ ಅನ್ನೋದು ಅಥವಾ ಎಷ್ಟು ಆಯಸ್ಸಿನವರೆಗೆ ಬದುಕಿರ್ತಾನೆ ಅನ್ನುವಂತಹ ವಿಷಯ ಮೊದಲೇ ಇಂಡಿಕೇಟರ್ ಆಗಿದೆ. ಇನ್ನು ಎರಡನೇ ಸೂಚಕ ಯಾವುದು ಅಂತಂದರೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲ್ ಅಂದರೆ ಎಷ್ಟು ವರ್ಷ ಆ ಒಬ್ಬ ವ್ಯಕ್ತಿ, ನಿರೀಕ್ಷಿತವಾದಂತಹ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಶಾಲೆಗೆ ಹೋಗ್ತಾನೆ, ಎಷ್ಟು ವರ್ಷ ಆ ಶಾಲೆಯಲ್ಲಿ ಶಿಕ್ಷಣವನ್ನು ಪಡಿತಾನೆ ಅನ್ನೋದರ ಮೇಲೆ ಫೋಕಸನ್ನು ಮಾಡಲಾಗುತ್ತೆ. ಮೂರನೇ ಇಂಡಿಕೇಟರ್ ಯಾವುದು ಅಂತಂದರೆ ಒಬ್ಬ ಸರಾಸರಿಯಾಗಿ ಆ ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ಸರಾಸರಿ ವ್ಯಕ್ತಿ ಎಷ್ಟು ವರ್ಷಗಳ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ತಾನೆ, ಸರಾಸರಿಯಾದಂತಹ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ಕರೀತಾರೆ. ಸೊ ಇದು ಮೂರನೇ ಇಂಡಿಕೇಟರ್ ಆಗುತ್ತೆ. ನಾಲ್ಕನೇ ಪ್ರಮುಖವಾದಂತಹ ಇಂಡಿಕೇಟರ್ ಯಾವುದು ಅಂತಂದರೆ ಆ ದೇಶದಲ್ಲಿ ವಾಸಿಸ್ತಾ ಇರುವಂತಹ ತಲಾ ವ್ಯಕ್ತಿಯ ಈ ಗ್ರಾಸ್ ನ್ಯಾಷನಲ್ ಇನ್ಕಮ್ PPP ಇನ್ ಡಾಲರ್ಸ್ ಅಂತ ಗುರುತಿಸಲಾಗುತ್ತೆ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದರೆ ತಲಾ ಒಬ್ಬ ವ್ಯಕ್ತಿ ಎಷ್ಟು ಪ್ರಮಾಣದ, ಎಷ್ಟು ಸಾಮರ್ಥ್ಯದ ಕೊಳ್ಳುವಿಕೆಯ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಡಾಲರ್ಸ್ಗಳ ರೂಪದಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಈ ಪ್ರಮುಖ 4 ಸೂಚಕಗಳ ಆಧಾರದ ಮೇಲೆ ಆಯಾ ರಾಷ್ಟ್ರದ ಪಾಯಿಂಟ್ಸ್ಗಳನ್ನು ಗುರುತಿಸಿ ರ್ಯಾಂಕಿಂಗ್ಗಳನ್ನು ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಆಯಾಮಗಳ ಆಧಾರದ ಮೇಲೆ ಸಬ್ ಇಂಡೆಕ್ಸ್ಗಳನ್ನು ಪಬ್ಲಿಷ್ ಮಾಡಲಾಗುತ್ತೆ. ಡೈಮೆನ್ಷನ್ ಇಂಡೆಕ್ಸ್ ಅಂತ ಪಬ್ಲಿಷ್ ಮಾಡಲಾಗುತ್ತೆ. ಸೊ ಇದೇ ಒಂದು ರಿಪೋರ್ಟ್ನಲ್ಲಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ನಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಅಂತ ಪಬ್ಲಿಷ್ ಮಾಡಲಾಗುತ್ತೆ. ಅಂದರೆ ಒಬ್ಬ ವ್ಯಕ್ತಿಯ ನಿರೀಕ್ಷಿತವಾದಂತಹ ಆಯಸ್ಸು ಅಥವಾ ದೀರ್ಘಾಯಸ್ಸಿನ ಬಗ್ಗೆ ಕುರಿತಾದಂಥ ಒಂದು ಸೂಚಕ. ಎರಡನೇದು ಯಾವುದು ಅಂತಂದರೆ ಎಜುಕೇಷನ್ ಇಂಡೆಕ್ಸ್ ಅಂತ, ಶಿಕ್ಷಣದ ಕುರಿತಾದಂತಹ ಮಾಹಿತಿ. ಮತ್ತು ಮೂರನೇ ಇಂಡೆಕ್ಸ್ ಯಾವುದು ಅಂತಂದರೆ ಆದಾಯ ಮತ್ತು ಜೀವನ ಮಟ್ಟಕ್ಕೆ ಸಂಬಂಧಪಟ್ಟಂತಹ GNI ಇಂಡೆಕ್ಸ್ ಅಂತ ಪಬ್ಲಿಷ್ ಮಾಡಲಾಗುತ್ತೆ. ಈ 3 ರೀತಿಯಾದಂತಹ ಇಂಡೆಕ್ಸ್
ಡೈಮೆನ್ಷನ್ ಇಂಡೆಕ್ಸ್ಗಳನ್ನು ಕೂಡ ಪಬ್ಲಿಷ್ ಮಾಡಲಾಗುತ್ತೆ. ಸೊ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ. ಮುಖ್ಯವಾಗಿ ಗಮನಿಸುವಂತಹ ವಿಷಯಗಳು ಯಾವುವು ಅಂತಂದರೆ, ಮೊದಲನೇದು ಜೀವಿತಾವಧಿ, ಎರಡನೇದು ಶಿಕ್ಷಣ, ಮೂರನೇದು ಜೀವನ ಮಟ್ಟ. ಜೀವಿತಾವಧಿ, ಶಿಕ್ಷಣ ಮತ್ತು ಜೀವನ ಮಟ್ಟ ಅನ್ನುವ ಈ 3 ಆಯಾಮಗಳನ್ನು ಆಧರಿಸಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಇಂಡಿಕೇಟರ್ಸ್ಗಳು ಯಾವುವು ಅಂತಂದರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಟ್ ಬರ್ತ್, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಶಾಲೆಗೆ ಎಷ್ಟು ವರ್ಷ ಒಬ್ಬ ವ್ಯಕ್ತಿ ಹೋಗ್ತಾನೆ, ಮತ್ತು ಸರಾಸರಿ, ಮೂರನೇದು ಯಾವುದು ಅಂತಂದರೆ ಸರಾಸರಿ ಎಷ್ಟು ವರ್ಷ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ತಾನೆ ಅಂತ. ನಾಲ್ಕನೇದು ಯಾವುದು ಅಂತಂದರೆ ತಲಾ ಆದಾಯ ಅಥವಾ ಈ ಗ್ರಾಸ್ ನ್ಯಾಷನಲ್ ಇನ್ಕಮ್ನ ಮೇಲೆ ಮುಖ್ಯವಾಗಿ ಫೋಕಸನ್ನು ಮಾಡಲಾಗಿದೆ. ಸೊ ಇವು 4 ಇಂಡಿಕೇಟರ್ಸ್ ಆಗುತ್ತೆ, 3 ಡೈಮೆನ್ಷನ್ಸ್ ಅಥವಾ ಆಯಾಮಗಳಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ 2024ರ ಈ ವರದಿಯಲ್ಲಿ 2022ರ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ UNDPಯಿಂದ. 2021ಕ್ಕೆ ಕಂಪೇರ್ ಮಾಡಿದರೆ ಭಾರತದ ಪ್ರಮುಖವಾದಂತಹ ಹೈಲೈಟ್ಸ್ಗಳನ್ನು ರಿಪೋರ್ಟನ್ನು ನೋಡೋದಾದರೆ, 2021ನೇ ಇಸವಿಯ ಈ ಒಂದು ರಿಪೋರ್ಟ್ಗೆ ಕಂಪೇರ್ ಮಾಡಿದರೆ 191 ರಾಷ್ಟ್ರಗಳ ಪೈಕಿ 2021ನೇ ಇಸವಿಯಲ್ಲಿ 135ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿತ್ತು. ಆದರೆ 2022ನೇ ಇಸವಿಯಲ್ಲಿ 193 ದೇಶಗಳ ಒಂದು ರಿಪೋರ್ಟ್ನ ಅಥವಾ ಸರ್ವೆಯ ಪ್ರಕಾರ ಭಾರತ 134ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ಒಂದು ರ್ಯಾಂಕನ್ನು ಬಡ್ತಿ ಪಡೆದುಕೊಂಡಿದೆ ಅಂತ ನಾವು ಈ ಒಂದು ರಿಪೋರ್ಟನ್ನು ಕಂಪ್ಯಾರಿಸನ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ 2022ರ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೂಚ್ಯಂಕದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಕಂಡಿದೆ. ಅದರಲ್ಲೂ ಈ ಜೀವಿತಾವಧಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಮತ್ತು ಈ ಗ್ರಾಸ್ ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಈ 3 ವಿಷಯಗಳಲ್ಲೂ ಕೂಡ ಸಾಕಷ್ಟು ಸುಧಾರಣೆಗಳನ್ನು ಕಂಡಿದೆ ಅಂತ ಭಾರತದ ಈ ಒಂದು ರಿಪೋರ್ಟನ್ನು UNDPಯಿಂದ ಪಬ್ಲಿಷ್ ಮಾಡಲಾಗಿದೆ. ಜೀವಿತಾವಧಿಯ ಒಂದು ಸೂಚ್ಯಂಕವನ್ನು ನೋಡೋದಾದರೆ, ಭಾರತದಾದ್ಯಂತ ಆನ್ ಆನ್ ಆ್ಯಾವ್ರೇಜ್ ಪ್ರತಿ ವ್ಯಕ್ತಿ ಸುಮಾರು 67.2 ವರ್ಷಗಳ ಕಾಲ ಬದುಕ್ತಾ ಇದ್ದ. ಆದರೆ ಆ ಒಂದು ವರ್ಷ ಏನಾಗಿದೆ, ಇನ್ಕ್ರೀಸ್ ಆಗಿದೆ. 67.7 ವರ್ಷಗಳು ಜೀವಿತಾವಧಿಯನ್ನು ಭಾರತದಲ್ಲಿ ಕಾಣ್ತಾ ಇದ್ದಾನೆ. ಅಂದರೆ ಹೆಚ್ಚು ವರ್ಷಗಳು ಭಾರತದಲ್ಲಿ ಪ್ರತಿಯೊಬ್ಬ ಸರಾಸರಿ ವ್ಯಕ್ತಿ ಹೊಂದ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಿತ ವರ್ಷಗಳು ಎಷ್ಟು ಅಂತಂದರೆ 12.6 ವರ್ಷಗಳು ಅಂತ ಇತ್ತು. ಸೊ ಅದೇ ರೀತಿಯಾಗಿ ಈ ಶಾಲಾ ಶಿಕ್ಷಣದ ಸರಾಸರಿ ವರ್ಷ ಎಷ್ಟು ಅಂತಂದರೆ 6.57 ವರ್ಷಕ್ಕೆ ಏರಿಕೆಯಾಗಿದೆ. ಮತ್ತು ಈ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಥವಾ ತಲಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತಂದರೆ ಒಬ್ಬ ವ್ಯಕ್ತಿಯ ತಲಾ ಕೊಳ್ಳುವಿಕೆಯ ಒಂದು ಸಾಮರ್ಥ್ಯದ ಸಮಾನತೆ ಅಂತ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಇದನ್ನು ಗುರುತಿಸಲಾಗುತ್ತೆ. ಇದರ ಡಾಲರ್ ರೂಪದಲ್ಲಿ ಗುರುತಿಸೋದಾದರೆ ಪ್ರತಿ ವ್ಯಕ್ತಿಯು ಕೂಡ ಆನ್ ಆನ್ ಆ್ಯಾವ್ರೇಜ್ $6,542 2021ರಲ್ಲಿ ಒಬ್ಬ ವ್ಯಕ್ತಿಯ ಒಂದು ತಲಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇತ್ತು. ನಂತರ 2022ರಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಏರಿಕೆಯನ್ನು ಕಂಡಿದ್ದು $6,951 ಏರಿಕೆಯನ್ನು ಕಂಡಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಇನ್ನು ಭಾರತದ ನೆರೆಹೊರೆಯ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದರೆ ಭಾರತದ ರ್ಯಾಂಕಿಂಗ್ ಸಾಕಷ್ಟು ಹಿಂದಿದೆ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಭಾರತದ ನೆರೆಯ ರಾಷ್ಟ್ರವಾದಂತಹ ಬಾಂಗ್ಲಾದೇಶ ಈ 193 ದೇಶಗಳ ಪೈಕಿ 129ನೇ ಸ್ಥಾನ, ಭೂತಾನ್ 125ನೇ ಸ್ಥಾನ, ಶ್ರೀಲಂಕಾ 78ನೇ ಸ್ಥಾನ, ಚೀನಾ 75ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಗುರುತಿಸ್ಬೋದು. ಇಲ್ಲಿ ಗಮನಿಸ್ತಾ ಇದ್ದರೆ ಈ ರ್ಯಾಂಕಿಂಗ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಾಕಷ್ಟು ಡಿಫಿಕಲ್ಟ್ ಆಗುತ್ತೆ. ಯಾಕಂತಂದರೆ ಇತ್ತೀಚೆಗೆ ಈ ದಿವಾಳಿ ಆಗುವಂತಹ ಸ್ಥಿತಿಯಲ್ಲಿದ್ದಂತಹ ಶ್ರೀಲಂಕಾ ಭಾರತಕ್ಕಿಂತ ಸಾಕಷ್ಟು ಮುಂದಿದೆ ಅಂತ ಈ ಒಂದು ಮಾಹಿತಿಯನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. 78ನೇ ಸ್ಥಾನ ಶ್ರೀಲಂಕಾ ಪಡೆದುಕೊಂಡಿದೆ ಅಂತಂದರೆ ಸಾಕಷ್ಟು ಆಶ್ಚರ್ಯಕರವಾದಂತಹ ಒಂದು ಮಾಹಿತಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆದರೂ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಭಾರತ 134ನೇ ಸ್ಥಾನವನ್ನು ಈ UNDP ಪಬ್ಲಿಷ್ ಮಾಡುವಂತಹ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಪಡೆದುಕೊಂಡಿದೆ ಅಂತ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಈ ಡೇರಿಯನ್ ಗ್ಯಾಪ್ ಅನ್ನುವ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಯಾಗಿದೆ. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ಟೋರಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಏನು ಅಂತಂದರೆ,
ಈ ದಕ್ಷಿಣ ಅಮೆರಿಕಾದಲ್ಲಿರುವಂತಹ ಸಾಕಷ್ಟು ರಾಷ್ಟ್ರಗಳಾಗಿರ್ಬೋದು, ಆಫ್ರಿಕಾದಲ್ಲಿರುವಂತಹ ಸಾಕಷ್ಟು ರಾಷ್ಟ್ರಗಳಾಗಿರ್ಬೋದು, ಆ ರಾಷ್ಟ್ರಗಳಲ್ಲಿ ಈ ರಾಜಕೀಯ ಅಸ್ಥಿರತೆಯ ಕಾರಣಕ್ಕಾಗಿ ಅಲ್ಲಿನ ಜನರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಆ ರಾಷ್ಟ್ರದಲ್ಲಿ ಸಾಕಷ್ಟು ಬಂಡಾಯ ಆಗಬಹುದು, ಅಥವಾ ಈ ಕ್ರಿಮಿನಲ್ಸ್ಗಳಿಂದ, ಬಂಡುಕೋರರಿಂದ ಸಾಕಷ್ಟು ತೊಂದರೆಯಾಗ್ಬೋದು, ಜನರ ಜೀವಕ್ಕೆ ಹಾನಿಯಾಗಬಹುದು, ಆಸ್ತಿಗಳಿಗೆ ಹಾನಿಯಾಗಬಹುದು, ಈ ರೀತಿಯಾದಂಥ ವಿಷಯಗಳು. ಮತ್ತು ಆರ್ಥಿಕವಾಗಿ ಆ ಒಂದು ರಾಷ್ಟ್ರದಲ್ಲಿ ಇರುವಂತಹ ವಾಸಿಸ್ತಾ ಇರುವಂತಹ ಪ್ರಜೆ ಯಾವುದೇ ಒಂದು ಅಪಾರ್ಚುನಿಟೀಸ್ಗಳು ಅಥವಾ ಈ ಒಂದು ಅವಕಾಶಗಳಿಂದ ವಂಚಿತ ಆಗ್ಬೋದು, ಅಥವಾ ಸರಿಯಾದಂಥ ಅವಕಾಶಗಳು ಸಿಗದೆ, ಸರಿಯಾದಂಥ ಆದಾಯವನ್ನು ಪಡೆದುಕೊಳ್ಳದೆ ತನ್ನ ಜೀವನ ಮಟ್ಟವನ್ನು ಅಥವಾ ತನ್ನ ಜೀವನೋಪಾಯವನ್ನು ಸಾಗಿಸುವುದಕ್ಕೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬಹುದಾದಂತಹ ಪರಿಸ್ಥಿತಿಗಳು ಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಆ ರಾಜ್ಯದಲ್ಲಿರುವಂತಹ ಅಥವಾ ಆ ರಾಷ್ಟ್ರದಲ್ಲಿರುವಂತಹ ರಾಜಕೀಯ ಅಸ್ಥಿರತೆ, ಇನ್ಸ್ಟೇಬಲ್ ಪೊಲಿಟಿಕಲ್ ಸ್ಟೇಟಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ರೀತಿಯಾಗಿ ಈ ಇನ್ಸ್ಟೇಬಲ್ ಪೊಲಿಟಿಕಲ್ ಸ್ಟೇಟಸ್ ಅಥವಾ ಅಸ್ಥಿರವಾದಂತಹ ರಾಜಕೀಯ ಸ್ಥಿತಿಯನ್ನು ಈ ದಕ್ಷಿಣ ಅಮೆರಿಕಾದಲ್ಲಿರುವಂಥ ಸಾಕಷ್ಟು ದೇಶಗಳಲ್ಲೂ ಕೂಡ ನಾವು ಕಾಣಬಹುದಾಗಿದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಅಲ್ಲಿ ವಾಸಿಸ್ತಾ ಇರುವಂತಹ ಜನರೇನು ಮಾಡ್ತಾರೆ ಅಂತಂತಂದರೆ, ಆ ದಕ್ಷಿಣ ಅಮೆರಿಕಾದಿಂದ ಉತ್ತರ ಅಮೆರಿಕಕ್ಕೆ ಅಕ್ರಮವಾಗಿ ಅಥವಾ ಇಲ್ಲಿಗಲ್ ಆಗಿ ಮೈಗ್ರೇಟ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಮೈಗ್ರೇಷನ್ ಆಗೋದು ಅಷ್ಟು ಈಸಿ ಆದಂತಹ ಪ್ರೊಸೆಸ್ ಆಗಿರೋದಿಲ್ಲ. ಸೊ ಹೀಗಾಗಿ ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಅಥವಾ ಒಂದು ಅಲ್ಟರ್ನೇಟ್ ವೇಗಳನ್ನು, ಅಕ್ರಮವಾದಂತಹ ಮಾರ್ಗಗಳನ್ನು ಹಿಡಿಯುವುದರ ಮೂಲಕ ತಮ್ಮ ದೇಶವನ್ನು ತೊರೆದು ಇತರ ದೇಶಗಳಿಗೆ ಪ್ರಯಾಣಿಸುವಂತಹ ಅಥವಾ ವಲಸೆ ಹೋಗುವಂತಹ ಒಂದು ಪ್ರೊಸೆಸ್ನಲ್ಲಿ ತೊಡಗ್ತಾರೆ. ಸೊ ಇದೇ ಒಂದು ಪ್ರೊಸೆಸ್ನಲ್ಲಿ ಮುಖ್ಯವಾಗಿ ಈ ಡೇರಿಯನ್ ಗ್ಯಾಪ್ ಅನ್ನುವ ಒಂದು ಸ್ಥಳದ ಮೂಲಕ ಈ ಕೊಲಂಬಿಯಾ ಆಗಿರ್ಬೋದು ಅಥವಾ ದಕ್ಷಿಣ ಅಮೆರಿಕಾ ಖಂಡದಿಂದ ಸಾಕಷ್ಟು ರಾಷ್ಟ್ರಗಳಿಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಸಾಕಷ್ಟು ಕುಟುಂಬಗಳು ವಲಸೆ ಹೋಗುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದೇ ಒಂದು ಕಾರಣಕ್ಕಾಗಿ ಈ ಡೇರಿಯನ್ ಗ್ಯಾಪ್ ಅಂದರೆ ಏನು ಮತ್ತು ಇದು ಎಲ್ಲಿದೆ ಅಂತ ಡೀಟೇಲ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದ ಭಾಗಗಳಿಂದ ಈ ರಿಸ್ಕಿಯಾದಂತಹ ವಿಶ್ವಾಸಘಾತುಕ ಡೇರಿಯನ್ ಗ್ಯಾಪ್ನ ಮೂಲಕ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯ ಜನರು ಯುನೈಟೆಡ್ ಸ್ಟೇಟ್ಸ್ಗೆ ಆಶ್ರಯ ಪಡೆಯುವ ಒಂದು ಉದ್ದೇಶದಿಂದ ವಲಸೆ ಹೋಗ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಡೇರಿಯನ್ ಗ್ಯಾಪ್ ಎಷ್ಟು ರಿಸ್ಕಿಯಾಗಿದೆ ಮತ್ತು ಯಾಕೆ ಈ ಒಂದು ಮಾರ್ಗವನ್ನು ಈ ಜನರು ಫಾಲೋ ಮಾಡ್ತಾ ಇದ್ದಾರೆ ಅಥವಾ ಆ ಒಂದು ಮಾರ್ಗವನ್ನು ಹಿಡಿತಾ ಇದ್ದಾರೆ ಅಂತ ರೂಟನ್ನು ಯಾಕೆ ಫಾಲೋ ಮಾಡ್ತಾ ಇದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಡೇರಿಯನ್ ಗ್ಯಾಪ್ ಅನ್ನೋದು ಮುಖ್ಯವಾಗಿ ಸೆಂಟ್ರಲ್ ಅಮೆರಿಕಾ ಪ್ರದೇಶದಲ್ಲಿರುವಂತಹ, ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಕೋಬೋದು, ಉತ್ತರ ಅಮೆರಿಕಾ ಖಂಡದ ಮೆಕ್ಸಿಕೋ ಆದ ನಂತರ ಈ ಮಧ್ಯದಲ್ಲಿ ಬರುವಂತಹ ರಾಷ್ಟ್ರಗಳನ್ನು ಸೆಂಟ್ರಲ್ ಅಮೆರಿಕನ್ ಕಂಟ್ರೀಸ್ ಅಂತ ಗುರುತಿಸಲಾಗುತ್ತೆ. ಹಾಂಡುರಸ್ ಆಗಿರ್ಬೋದು, ನಿಕಾರ್ಗುವಾ ಆಗಿರ್ಬೋದು, ಕೋಸ್ಟಾರಿಕಾ ಆಗಿರ್ಬೋದು, ಪನಾಮಾ ಆಗಿರ್ಬೋದು. ಸೊ ಇದೇ ಒಂದು ಪನಾಮಾದ ಭಾಗವಾಗಿ ಈ ಡೇರಿಯನ್ ಗ್ಯಾಪನ್ನು ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೀವು ನೋಡ್ಬೋದಾಗಿದೆ. ಇಲ್ಲಿ ಬಾರ್ಡರ್ಗಳನ್ನು ಏನು ಹಾಕ್ತಾ ಇದ್ದೀನಿ. ಸೊ ಇದನ್ನು ಡೇರಿಯನ್ ಗ್ಯಾಪ್ ಅಂತ ಗುರುತಿಸಲಾಗುತ್ತೆ. ಇದು ದಕ್ಷಿಣ ಅಮೆರಿಕಾದ ಕೊಲಂಬಿಯಾ ರಾಷ್ಟ್ರ ಮತ್ತು ಪನಾಮಾದ ಭಾಗವಾಗಿ ಈ ಒಂದು ಡೇರಿಯನ್ ಗ್ಯಾಪ್ ಅನ್ನುವ ಸ್ಥಳವನ್ನು ಗುರುತಿಸಲಾಗುತ್ತೆ. ಇದರ ಉತ್ತರ ಭಾಗದಲ್ಲಿ ಕೆರಿಬಿಯನ್ ಸಮುದ್ರ ಮತ್ತು ದಕ್ಷಿಣದಲ್ಲಿ ಪೆಸಿಫಿಕ್ ಮಹಾಸಾಗರವನ್ನು ನಾವು ಗುರುತಿಸಬಹುದಾಗಿದೆ. ಸುಮಾರು 17,014 ಸ್ಕ್ವೇರ್ ಕಿಲೋಮೀಟರ್ ಅಥವಾ ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಡೇರಿಯನ್ ಗ್ಯಾಪ್ ಏನಿದೆ, ಇದು ವಿಶ್ವದಲ್ಲೇ ಮಧ್ಯ ಅಮೆರಿಕಾದಲ್ಲಿ 3ನೇ ಅತಿ ದೊಡ್ಡ ಅರಣ್ಯ ಪ್ರದೇಶವಾಗಿ ಈ ಒಂದು ಡೇರಿಯನ್ ಗ್ಯಾಪನ್ನು ಗುರುತಿಸಲಾಗುತ್ತೆ. ಈಗ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಎಷ್ಟು ಸಂಕೀರ್ಣವಾದಂತಹ ಡಿಫಿಕಲ್ಟ್ ಟೆರೇನ್ ಆಗಿದೆ ಈ ಒಂದು ಡೇರಿಯನ್ ಗ್ಯಾಪ್ ಅಂತ. ಸೊ ಈ ಒಂದು ಸಂಕೀರ್ಣ ಪ್ರದೇಶದ ಮೂಲಕ ಜನ ಏನು ಮಾಡ್ತಾ ಇದ್ದಾರೆ, ಅಮೆರಿಕಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸುಮಾರು 160 ಕಿಲೋಮೀಟರ್ಗಳಷ್ಟು ಉದ್ದದ ಅಷ್ಟೊಂದು ಅಭಿವೃದ್ಧಿ ಆಗದೇ ಇರುವಂತಹ ಪನಾಮಾದ ಭಾಗವಾಗಿ ಅರಣ್ಯ ಪ್ರದೇಶ ಮತ್ತು ಜೌಗು ಪ್ರದೇಶವನ್ನು ಈ ಡೇರಿಯನ್ ಗ್ಯಾಪ್ ಅನ್ನುವ ಈ ಒಂದು ಸ್ಥಳದಲ್ಲಿ ನಾವು ಕಾಣಬಹುದು. ಸೊ ಈ ಒಂದು ಡೇರಿಯನ್ ಗ್ಯಾಪ್ ಮೂಲಕ ಜಾಗತಿಕವಾಗಿ ಮಾನವ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗ್ತಾ ಇದ್ದಾನೆ ಅಂತ ಇತ್ತೀಚಿನ ಮಾಹಿತಿಗಳು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿವೆ. ಮಧ್ಯ ಮತ್ತು ದಕ್ಷಿಣ ಅಮೆರಿಕಾ ನಡುವಿನ ಜಾಗ್ರಫಿಕಲ್ ಲಿಂಕನ್ನು ಒದಗಿಸುವಂತಹ ಈ ಒಂದು ಡೇರಿಯನ್ ಗ್ಯಾಪ್ ಏನಿದೆ, ಸಾಕಷ್ಟು ದೊಡ್ಡ ಪ್ರಮಾಣದ ಉಷ್ಣವಲಯದ ಮಳೆ ಕಾಡುಗಳು, ರೇನ್ ಫಾರೆಸ್ಟ್ ಆಗಿರ್ಬೋದು, ಮ್ಯಾಂಗ್ರೋವ್ ಜೌಗು ಪ್ರದೇಶ ಆಗಿರ್ಬೋದು, ಸಸ್ಯ
ಅರಣ್ಯ ಸಸ್ಯವರ್ಗವನ್ನು ಮತ್ತು ಪರ್ವತ ಶ್ರೇಣಿಗಳನ್ನು, ಬಿಸಿ ಮತ್ತು ಆರ್ದ್ರ ಪ್ರದೇಶ, ಈ ರೀತಿಯಾದಂತಹ ಸಾಕಷ್ಟು ಡಿಫಿಕಲ್ಟ್ ಟೆರೇನನ್ನು ಈ ಒಂದು ಪ್ರದೇಶ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ಸ್ಥಳದ ಮೂಲಕ ಅಥವಾ ಈ ಒಂದು ಸಂಕೀರ್ಣವಾದಂತಹ ಸ್ಥಳದ ಮೂಲಕ ಸಾಕಷ್ಟು ಕುಟುಂಬಗಳು ತಮ್ಮ ಮಕ್ಕಳು ಅಥವಾ ತಮ್ಮ ಸಂಸಾರವನ್ನು ಕರೆದುಕೊಂಡು ಅಮೆರಿಕಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಒಂದು ಭಯ ಹುಟ್ಟಿಸುವಂತಹ ವಿಷಯವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಒಂದು ಸ್ಥಳವನ್ನು ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ನೈಸರ್ಗಿಕ ವಿಪತ್ತುಗಳನ್ನು ಆ ವ್ಯಕ್ತಿ ಅನುಭವಿಸುವುದು ಅಷ್ಟೇ ಅಲ್ಲದೆ, ಆ ಕುಟುಂಬಗಳು ಅನುಭವಿಸುವುದು ಅಷ್ಟೇ ಅಲ್ಲದೆ, ಸಾಕಷ್ಟು ಡಕಾಯಿತರು ಮತ್ತು ಕ್ರಿಮಿನಲ್ಸ್ಗಳ ಅಟ್ಯಾಕ್ಗಳನ್ನು ಅಥವಾ ಆಕ್ರಮಣಗಳನ್ನು ಕೂಡ ಆ ಒಂದು ಪ್ರದೇಶದಲ್ಲಿ ಸಾಗ್ತಾ ಇರಬೇಕಾದ್ರೆ ಸಂಸಾರಗಳು ಅಥವಾ ಕುಟುಂಬಗಳು ಎದುರಿಸಬೇಕಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಡಿಫಿಕಲ್ಟ್ ಟೆರೇನ್ ಎಲ್ಲಿದೆ ಅಂತಂದರೆ, ಪನಾಮಾದ ಭಾಗವಾಗಿ ಈ ಕೊಲಂಬಿಯಾ ಮತ್ತು ಪನಾಮಾದ ನಡುವೆ ಸುಮಾರು 17,000 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದಂತಹ ಜೌಗು ಪ್ರದೇಶ ಅಥವಾ ಅರಣ್ಯ ಪ್ರದೇಶವಾಗಿದೆ ಈ ಡೇರಿಯನ್ ಗ್ಯಾಪ್ ಅಂತ ನಾವು ಗುರುತಿಸಬೇಕು. ಸೊ ಈ ಡೇರಿಯನ್ ಗ್ಯಾಪ್ನ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ, ಈ ವೆನಿಜುವೆಲಾ ಆಗಿರ್ಬೋದು, ಈಕ್ವೆಡಾರ್ ಆಗಿರ್ಬೋದು, ದಕ್ಷಿಣ ಅಮೆರಿಕಾದ ಕೆಲವೊಂದಿಷ್ಟು ರಾಷ್ಟ್ರಗಳಿಂದ ಈ ಡೇರಿಯನ್ ಗ್ಯಾಪ್ ಮೂಲಕ ಪನಾಮವನ್ನು ಹಾಯ್ದು ಈ ಕಡೆ ಮೆಕ್ಸಿಕೋದಿಂದ ಯು ಎಸ್ ಎ ರಾಷ್ಟ್ರಕ್ಕೆ ಹೋಗಿ ವಲಸೆ ಹೋಗುವಂತಹ ಒಂದು ಉತ್ತಮ ಅವಕಾಶಗಳನ್ನು ಮತ್ತು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಸಾಹಸಮಯವಾದಂತಹ ಮತ್ತು ರಿಸ್ಕಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಮ್ಯಾಪ್ನ ಮಾಹಿತಿಯನ್ನು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪೆಸಿಫಿಕ್ ಮಹಾಸಾಗರ ದಕ್ಷಿಣದಲ್ಲಿದೆ, ಇದರ ಉತ್ತರ ಭಾಗದಲ್ಲಿ ಕೆರಿಬಿಯನ್ ಸಮುದ್ರವನ್ನು ನಾವು ಗುರುತಿಸ್ಬೋದು. ಈ ಕೊಲಂಬಿಯಾ ಮತ್ತು ಡೇರಿಯನ್ ಗ್ಯಾಪ್ನ ನಡುವೆ ಒಂದು ಕೊಲ್ಲಿ ಬರುತ್ತೆ, ಕೊಲ್ಲಿ ಪ್ರದೇಶ. ಇದನ್ನು ಗಲ್ಫ್ ಆಫ್ ಉರಾಬಾ ಅಂತ ಗುರುತಿಸ್ತಾರೆ. ಗಲ್ಫ್ ಆಫ್ ಉರಾಬಾ ಅಂತ ಈ ಒಂದು ಪ್ರದೇಶವನ್ನು ಗುರುತಿಸ್ತಾರೆ. ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿ ಇಟ್ಕೊಳ್ಳಿದ್ನ. ಸೊ ದ್ಯಾಟ್ ವಾಸ್ ಔಟ್ ಬ್ರೀಫ್ ಇನ್ಫಾರ್ಮೇಷನ್. ಸೊ ಈ ಎಲ್ಲ ವಿಷಯಗಳನ್ನು ನೋಡ್ತಾ ಇದ್ದರೆ ಭಾರತ ಎಷ್ಟು ಸುರಕ್ಷಿತವಾಗಿದೆ ಅಂತ ನಾವು ಊಹಿಸ್ಬೋದು. ಇಲ್ಲಿ ಪ್ರಮುಖವಾಗಿ ಸ್ವತಂತ್ರ ಸಿಕ್ಕಾಗಿನಿಂದ ಯಾವುದೇ ರೀತಿಯಾದಂತಹ ರಾಜಕೀಯ ಅಸ್ಥಿರತೆಯನ್ನು ನಾವು ಕಂಡಿಲ್ಲ. ಸೊ ಹೀಗಾಗಿ ಭಾರತದ ಜನ ಸಾಕಷ್ಟು ಪುಣ್ಯ ಮಾಡಿದ್ದಾರೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನು ಪ್ರತಿ ವರ್ಷ ಮಾರ್ಚ್ 16ನೇ ತಾರೀಕಿನಂದು ರಾಷ್ಟ್ರೀಯ ಲಸಿಕಾ ದಿನ, ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಇದರ ಹಿನ್ನೆಲೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1995ನೇ ಇಸ್ವಿ ಮಾರ್ಚ್ 16ನೇ ತಾರೀಕಿನಂದು ಮೊದಲ ಬಾರಿಗೆ ಬಾಯಿಯ ಮೂಲಕ ಅಥವಾ ಮೌಖಿಕವಾಗಿ ಈ ಪೋಲಿಯೋ ವ್ಯಾಕ್ಸಿನೇಷನ್ ಅಥವಾ ಲಸಿಕೆಯನ್ನು ನೀಡಲಾಗಿತ್ತು. ಬಾಯಿಯ ಮೂಲಕ ಅಥವಾ ಓರಲ್ ವ್ಯಾಕ್ಸಿನೇಷನ್ನ, ಪೋಲಿಯೋ ವ್ಯಾಕ್ಸಿನೇಷನನ್ನು ನೀಡಲಾಗಿತ್ತು. ಸೊ ಈ ಒಂದು ಕಾರಣಕ್ಕಾಗಿ ಪ್ರತಿ ವರ್ಷ ಮಾರ್ಚ್ 16ನೇ ತಾರೀಕಿನಂದು ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಅಂತ ಆಚರಿಸಲಾಗುತ್ತೆ ಅಂತ ನಾವು ನೆನ್ಪಿಟ್ಕೋಬೇಕು. ಜಾಗತಿಕವಾಗಿ ಅಥವಾ ನಮ್ಮ ದೇಶದಾದ್ಯಂತ ಈ ವ್ಯಾಕ್ಸಿನ್ಗಳು ಅಂದರೆ ಒಂದು ಮಗು ಜನಿಸಿದಾಗಿನಿಂದ ಹಿಡಿದು ಈ ವಯಸ್ಕರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನಾವು ವ್ಯಾಕ್ಸಿನೇಷನ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ರೈಟ್ ಫ್ರಮ್ ಈ ಒಂದು ಪೋಲಿಯೋ ಆಗಿರ್ಬೋದು ಅಥವಾ ಇತ್ತೀಚೆಗೆ ವಯಸ್ಕರಿಗೆ ಕೂಡ ನೀಡಲಾದಂತಹ ಕೋವಿಡ್-19 ಲಸಿಕೆಗಳಾಗಿರ್ಬೋದು. ಈ ರೀತಿಯಾದಂತಹ ವ್ಯಾಕ್ಸಿನೇಷನ್ಗಳ ಪ್ರಭಾವ ಒಬ್ಬ ಮಾನವನ ಮೇಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಮತ್ತು ಮಾನವನನ್ನು ಆರೋಗ್ಯಯುತವಾಗಿ ಇಡುವುದರಲ್ಲಿ ಈ ವ್ಯಾಕ್ಸಿನೇಷನ್ ಒದಗಿಸುವಂತಹ ಅಥವಾ ಈ ಲಸಿಕೆಗಳು ಒದಗಿಸುವಂತಹ ಒಂದು ಪ್ರಮುಖ ಪಾತ್ರದ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಈ ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ದೇಶದಲ್ಲಿ ಆಚರಿಸಲಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಪೋಲಿಯೋ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಭಾರತದಲ್ಲಿ ಕೊನೆಯ ಬಾರಿಗೆ 2011ನೇ ಇಸವಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೊನೆಯ ಬಾರಿಗೆ ಈ ಒಂದು ಪೋಲಿಯೋ ಕೇಸನ್ನು ಗುರುತಿಸಲಾಗಿತ್ತು. ಸೊ ಅದಾದ ನಂತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ 2014ನೇ ಇಸವಿಯಲ್ಲಿ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಗುರುತಿಸಿತ್ತು, ಡಿಕ್ಲೇರ್ ಮಾಡಿತ್ತು. ಸೊ ಅಂದಿನಿಂದ ಯಾವುದೇ ರೀತಿಯಾದಂತಹ ಪೋಲಿಯೋ ಕೇಸಸ್ಗಳನ್ನು ಭಾರತದಲ್ಲಿ ಇನ್ನೂವರೆಗೂ ಕಂಡಿಲ್ಲ ಅನ್ನೋದು ಒಂದು ಪ್ರಮುಖವಾದಂತಹ
ಮಾಹಿತಿಯಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ನಿಟ್ಟಿನಲ್ಲಿ ಶ್ರಮಿಸ್ತಾ ಇರುವಂತಹ ಸಾಕಷ್ಟು ನರ್ಸಸ್ಗಳಾಗಿರ್ಬೋದು ಅಥವಾ ವೈದ್ಯಕೀಯ ಸಿಬ್ಬಂದಿ ಆಗಿರ್ಬೋದು ಮತ್ತು ಈ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು ಇವರ ಒಂದು ಕಾಂಟ್ರಿಬ್ಯೂಷನನ್ನು ಕೊಡುಗೆಯನ್ನು ನಾವು ಸ್ಮರಿಸುವಂತಹ ಒಂದು ಅವಶ್ಯಕತೆ ಇದೆ ಅಂತ ಈ ರಾಷ್ಟ್ರೀಯ ಲಸಿಕಾ ದಿನವನ್ನು ಮಾರ್ಚ್ 16ನೇ ತಾರೀಕಿನಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗಿನ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ವಿಶ್ವದ ಅತಿ ದೊಡ್ಡ ಮೀನು ಉತ್ಪಾದಕ ದೇಶ ಯಾವುದು ಅಂತ, ವಿಚ್ ಈಸ್ ದ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸಿಂಗ್ ನೇಷನ್ ಆಫ್ ವರ್ಲ್ಡ್ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜಪಾನ್, ಆಪ್ಷನ್ 2 ಚೀನಾ, ಆಪ್ಷನ್ 3 ಭಾರತ ಅಥವಾ ಆಪ್ಷನ್ 4 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಜಾಗತಿಕವಾಗಿ ಚೀನಾ ಅತಿ ದೊಡ್ಡ ಮೀನು ಉತ್ಪಾದಕ ರಾಷ್ಟ್ರವಾಗಿದೆ. 2ನೇ ಸ್ಥಾನದಲ್ಲಿ ಇಂಡೋನೇಷ್ಯಾ, 3ನೇ ಸ್ಥಾನದಲ್ಲಿ ಭಾರತ, ಈ 3ನೇ ಸ್ಥಾನದಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ನ ಒಂದು ಮಾಹಿತಿಯ ಪ್ರಕಾರ 2021-22ರಲ್ಲಿ ಜಾಗತಿಕವಾಗಿ 2023ರ ಮಾಹಿತಿಯ ಪ್ರಕಾರ ವಿಶ್ವದ 3ನೇ ಅತಿ ದೊಡ್ಡ ಮೀನು ಉತ್ಪಾದಕ ರಾಷ್ಟ್ರ ಭಾರತ. ಜಾಗತಿಕವಾಗಿ 8% ಮೀನು ಉತ್ಪಾದನೆಯನ್ನು ಭಾರತ ಮಾಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಚೀನಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಫಿಶಸ್ ಇನ್ ದ ವರ್ಲ್ಡ್. ಇನ್ನು ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ವರದಿಯ ಸೂಚಕವಲ್ಲ, ವಿಚ್ ಈಸ್ ನಾಟ್ ದ ಇಂಡಿಕೇಟರ್ ಆಫ್ HDI ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜೀವಿತಾವಧಿ, ಆಪ್ಷನ್ 2 ನಿರೀಕ್ಷಿತ ವರ್ಷಗಳ ಶಾಲಾ ಶಿಕ್ಷಣ, ಆಪ್ಷನ್ 3 ಒಟ್ಟು ರಾಷ್ಟ್ರೀಯ ಆದಾಯ ಗ್ರಾಸ್ ನ್ಯಾಷನಲ್ ಇನ್ಕಮ್ PPP ಅಂತ ಇದೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಆಪ್ಷನ್ 4 ಜೆಂಡರ್ ಇನ್ಇಕ್ವಾಲಿಟಿ ಅಥವಾ ಲಿಂಗ ಅಸಮಾನತೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಲಿಂಗ ಅಸಮಾನತೆ, ಜೆಂಡರ್ ಇನ್ಇಕ್ವಾಲಿಟಿಯನ್ನು ಹೊರತುಪಡಿಸಿ ಈ ಮೇಲೆ ತಿಳಿಸಲಾದಂತಹ 3 ಇಂಡಿಕೇಟರ್ಸ್ಗಳೇನಿವೆ HDI ಕ್ಯಾಲ್ಕುಲೇಟ್ ಮಾಡುವುದರಲ್ಲಿ ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಒಬ್ಬ ವ್ಯಕ್ತಿಯ ಜೀವಿತಾವಧಿ, ನಿರೀಕ್ಷಿತ ಶಾಲಾ ಶಿಕ್ಷಣ ಮತ್ತು ಒಟ್ಟು ರಾಷ್ಟ್ರೀಯ ಆದಾಯ. ಅದೇ ರೀತಿಯಾಗಿ ಆನ್ ಆನ್ ಆ್ಯಾವ್ರೇಜ್ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಶಾಲೆಗೆ ಹೋಗುತ್ತಾನೆ ಅಥವಾ ಸರಾಸರಿ ಒಬ್ಬ ವ್ಯಕ್ತಿಯ ಈ ಶೈಕ್ಷಣಿಕ ವರ್ಷ ಎಷ್ಟು ಅಂತ ಈ ಒಂದು 4ನೇ ಇಂಡಿಕೇಟರನ್ನು ಗುರುತಿಸಲಾಗುತ್ತೆ. ಸೊ 1ನೇದು ಲೈಫ್ ಎಕ್ಸ್ಪೆಕ್ಟೆನ್ಸಿ, 2ನೇದು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲ್, 3ನೇದು ಮೀನ್ ಅಂದರೆ ಸರಾಸರಿ ಇಯರ್ಸ್ ಆಫ್ ಸ್ಕೂಲಿಂಗ್, ಶಾಲೆಯ ಒಂದು ವರ್ಷಗಳು. ನಂತರ GNI ಗ್ರಾಸ್ ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ, ಒಬ್ಬ ವ್ಯಕ್ತಿಯ ತಲಾ ಕೊಳ್ಳುವ ಒಂದು ಸಾಮರ್ಥ್ಯದ ಸಮಾನತೆ ಅಂತ PPP ಅಂತ ಗುರುತಿಸಿದ್ವಿ. ಡಾಲರ್ಸ್ಗಳ ರೂಪದಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳೋದಾದರೆ 3 ಆಯಾಮಗಳನ್ನು ಈ HDI ಒಳಗೊಂಡಿದೆ. ಲಾಂಗ್ ಆ್ಯಂಡ್ ಹೆಲ್ದಿ ಲೈಫ್, ಜೀವಿತಾವಧಿ, ಶಿಕ್ಷಣ ಮತ್ತು ಒಂದು ಸಾಮಾನ್ಯವಾದಂತಹ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಥವಾ ಜೀವನ ಮಟ್ಟ ಅಂತ ಈ 3 ಅಂಶಗಳನ್ನು 3 ಆಯಾಮಗಳನ್ನು ನಾವು ಗುರುತಿಸಿದ್ವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ 2024ರ ವರದಿಯ ಪ್ರಕಾರ ಭಾರತ 134ನೇ ಸ್ಥಾನವನ್ನು ಪಡೆದುಕೊಂಡಿದೆ ಔಟ್ ಆಫ್ 193 ಕಂಟ್ರೀಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 4 ಲಿಂಗ ಅಸಮಾನತೆಯ ಬಗ್ಗೆ ನಾವು ಏನೂ ಡಿಸ್ಕಸ್ ಮಾಡಲಿಲ್ಲ. ಇದರಲ್ಲಿ ಈ HDIನಲ್ಲಿ ಯಾವುದೇ ರೀತಿಯಾಗಿ ಇದನ್ನು ಕನ್ಸಿಡರ್ ಮಾಡೋಲ್ಲ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಈ ಡೇರಿಯನ್ ಗ್ಯಾಪ್ ಅನ್ನುವ ಸ್ಥಳ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಇದು ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮೆಕ್ಸಿಕೋ, ಆಪ್ಷನ್ 2 ಪನಾಮಾ, ಆಪ್ಷನ್ 3 ಪೆಸಿಫಿಕ್ ಮಹಾಸಾಗರ ಅಥವಾ ಆಪ್ಷನ್ 4 ಪೆರು ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಪನಾಮಾದ ಭಾಗವಾಗಿ, ಸೆಂಟ್ರಲ್ ಅಮೆರಿಕಾ ಖಂಡದ ಪನಾಮಾದ ಭಾಗವಾಗಿ ಈ ಡೇರಿಯನ್ ಗ್ಯಾಪನ್ನು ಗುರುತಿಸಲಾಗುತ್ತೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಜಾಗತಿಕವಾಗಿ ಈ ಅಮೆರಿಕಕ್ಕೆ ವಲಸೆ ಹೋಗುವಂತಹ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ, ಅದರಲ್ಲೂ ಕೂಡ ಈ ದಕ್ಷಿಣ ಅಮೆರಿಕಾದಿಂದ ವಲಸೆ ಹೋಗುವಂತಹ ಅಕ್ರಮವಾಗಿ ವಲಸೆ ಹೋಗುವಂತಹ ಜನರೇನು ಮಾಡ್ತಾ ಇದ್ದಾರೆ, ಈ ಪನಾಮಾದ ಸಂಕೀರ್ಣವಾದಂತಹ ಈ ಒಂದು ಕಾಡಿನ ಮಾರ್ಗವಾದಂತಹ ಈ ಡೇರಿಯನ್ ಗ್ಯಾಪ್ನ ಮೂಲಕ ಹೋಗ್ತಾ ಇದ್ದಾರೆ ಅಂತ ಇತ್ತೀಚೆಗೆ ಒಂದು ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಪನಾಮಾದ ಭಾಗವಾಗಿ ಈ ಡೇರಿಯನ್ ಗ್ಯಾಪನ್ನು ಗುರುತಿಸ್ಬೋದು. ಅದೇ ರೀತಿಯಾಗಿ ದಕ್ಷಿಣ ಅಮೆರಿಕಾ ಖಂಡದ ಭಾಗವಾಗಿ
ದಕ್ಷಿಣ ಅಮೆರಿಕಾ ಖಂಡದ ಕೊಲಂಬಿಯಾ ಅನ್ನುವ ರಾಷ್ಟ್ರದ ಒಂದು ಗಡಿಗಳನ್ನು ಈ ಪನಾಮಾದ ಡೇರಿಯನ್ ಗ್ಯಾಪ್ ಹಂಚಿಕೊಳ್ಳುತ್ತೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸೆಂಟ್ರಲ್ ಅಮೆರಿಕನ್ ಸ್ಟೇಟ್ ಆದಂತಹ ಪನಾಮಾದಲ್ಲಿ ಈ ಡೇರಿಯನ್ ಗ್ಯಾಪ್ ಲೊಕೇಟ್ ಆಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತದಲ್ಲಿ ಈ ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುತ್ತೆ? ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಅನ್ನು ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮಾರ್ಚ್ 15, ಆಪ್ಷನ್ 2 ಮಾರ್ಚ್ 16, ಆಪ್ಷನ್ 3 ಏಪ್ರಿಲ್ 10 ಅಥವಾ ಆಪ್ಷನ್ 4 ಏಪ್ರಿಲ್ 24 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಮಾರ್ಚ್ 16ನೇ ತಾರೀಕಿನಂದು ನ್ಯಾಷನಲ್ ವ್ಯಾಕ್ಸಿನೇಷನ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. 1995 ಮಾರ್ಚ್ 16ನೇ ತಾರೀಕಿನಂದು ಏನಾಗುತ್ತೆ ಅಂತಂದರೆ ಮೌಖಿಕವಾಗಿ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತೆ. ಸೊ ಈ ವ್ಯಾಕ್ಸಿನೇಷನ್ಗಳು ನಮ್ಮ ಜೀವನದಲ್ಲಿ ವಹಿಸುವಂತಹ ಪಾತ್ರದ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನಿಮ್ಮ ಯಾವುದೇ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.